ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಗೇಮಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮತ್ತು ನಾವು ಈಗ ಆಡ್ತಾ ಇದ್ದೀವಿ BR ರ್ಯಾಂಕ್ ಮ್ಯಾಚು. ನನ್ನ ಫ್ರೆಂಡ್ಸ್ ಜೊತೆ ಆಡ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮಂಥ ಕನ್ನಡಿಗರು ಬೆಳಿಬೇಕು ಅಂತಂದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾವು ಇವಾಗ ಪೀಕಲ್ಲಿ ಇಳಿತಾ ಇದ್ದೀವಿ. ಪೀಕಿಗೆ ಹೋಗೋದ್ರಲ್ಲೆಲ್ಲ ನಾನು ಹಾಡು ನೆನ್ಪು ಬರುತ್ತೆ. ಅದು ನೀವೆಲ್ಲ ಈ ಕಡೆ ನೋಡಿರ್ತೀರ ಅಂತ ಅನಿಸುತ್ತೆ, ಆದರೆ ಹೇಳ್ತೀನಿ ಯಾವ ಸಾಂಗ್ ಗೊತ್ತಾ? ಮರಳಿ ಬಾರದ ಊರಿಗೆ ಮಗ ಹೋಗೋನೆ ಟೂರಿಗೆ. ಈ ಸಾಂಗ್ ನೆನ್ಪು ಬರೋದು ನನಗೆ. ಯಾವಾಗಲೂ ಈ ಸಾಂಗ್ ನೆನ್ಪು ಬರುತ್ತೆ ಪೀಕ್ ಹೋಗ್ಬೇಕಾದ್ರೆ. ಆದರೂ ನನ್ನ ಫ್ರೆಂಡ್ ಹೇಳೋಣ, ಇವತ್ತು ಪೀಕ್ನ ನಮ್ಮದೇ ಕಬ್ಜಾ ಮಾಡ್ಕೋಬೇಕು ಅಂತ. ಕಬ್ಜಾ ಮೂವಿ ನೋಡೋ ನಾನು ಉಪ್ಪಿ ಫ್ಯಾನು, ಅದಕ್ಕೆ ಅಂತ ಹಂಗೆ ಹೇಳ್ತಾನೆ. ಇಲ್ಲೇ ಅವನೇ DJ ಕನ್ನಡಿಗ ಅಂತ ಅವನು ಅಕೌಂಟ್ ಹೆಸರು. ಇನ್ನೇನು ಲೇ 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 ಈ ಥರ ಕಿಲ್ ಮಾಡಬಾರ್ದು ಕಣಲು, ಈ ಥರ ಕಿಲ್ ಚೋರ್ ಮಾಡಬಾರ್ದು. ಈ ಥರ ನಮ್ಮಂಥ ಪ್ರೋ ಪ್ಲೇಯರ್ಗಳು ಕಿಲ್ ಚೋರ್ ಮಾಡಿಬಿಟ್ಟು ನೀವು ಈ ಥರ ಮಾಡೋದು ಹೆಂಗ್ರೋ? ಲೇ ಲೋ ಏನು ನೆಟ್ವರ್ಕ್ ಸಿಕ್ಕಿಲ್ಲ ನೋಡಿ. ಹಬ್ಬ ಮಾಡಿ. ಮತ್ತು ಗೈಸ್, ಎಲ್ಲರೂ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾಕಂತಂದರೆ ನಿಮ್ಮಿಂದ ಮಾತ್ರ ನಮ್ಮನ್ನು ಬೆಳೆಸೋದಕ್ಕೆ ಸಾಧ್ಯ. ಕನ್ನಡಿಗರನ್ನ ಬೆಳೆಸ್ತೀನಿ, ಯಾರು ಬೆಳೆಸೋಕ್ಕಾಗುತ್ತೆ? ಯಾರ್ಯಾರು ಹಿಂದಿ ಯೂಟ್ಯೂಬರ್ಸ್ನ ಬೆಳೆಸೋದಕ್ಕಿಂತ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ. ಕನ್ನಡ ನಾಡು ಎಲ್ಲ ಕಡೆ ಬೆಳಿಬೇಕು ಅಂತ ಹೇಳಬೇಕು. ಅದಕ್ಕೆ ಕನ್ನಡ ನಾಡನ್ನು ನಾವು ಮೇಲೆ ತರಲೇಬೇಕು. ಬೇಗ ನನಗೆ ನಮ್ಮದು 1K ಸಬ್ಸ್ಕ್ರೈಬರ್ಸ್ನ ಮಾಡಿ ಫ್ರೆಂಡ್ಸ್. ಎಲ್ಲ ನಿಮ್ಮ ಆಶೀರ್ವಾದದಿಂದ ಮಾತ್ರ ಸಾಧ್ಯ ಇದು. ಲಾಂಗ್ ರೇಂಜ್ ಯಾವುದು ಇರಲಿಲ್ಲ, MA2B ಸಿಕ್ಕೈತೆ. MA2B ಬಗ್ಗೆ ನಿಮಗೆ ಹೇಳೋದೇನು ಬೇಕಾಗಿಲ್ಲ ಅನಿಸುತ್ತೆ, ಆದರೆ ಹೇಳ್ತೀನಿ. MA2B ವಾಲ್ ಒಳಗಡೆ ಹೊಡೆಯುತ್ತೆ. ಅಂದರೆ ಜಾಸ್ತಿ ಡ್ಯಾಮೇಜು ಅಂತಂದರೆ 83 ತನಕ ಕೊಡ್ಬೋದು. 83-100 ತನಕ ಕೊಡುತ್ತೆ. ಅದರಿಂದ ವಾಲ್ ಒಳಗಡೆ ಹೊಡೆಯೋದಕ್ಕೆ MA2B ಆಗುತ್ತೆ. ಸದ್ಯಕ್ಕೆ ಯಾವುದೂ ಲಾಂಗ್ ರೇಂಜ್ ಇಲ್ಲದೆ ಇರೋದ್ರಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದರಲ್ಲೂ ನನಗೆ MA2B ಸ್ನೈಪರ್ಸ್ ಎಲ್ಲ MA2Bನೇ ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡೋದು ನಾನು ಸ್ನೈಪರಲ್ಲಿ. ಅದಕ್ಕೆ MA2B ಯೂಸ್ ಮಾಡ್ತೀನಿ. ಇನ್ನು ಅದು ಬಿಟ್ಟರೆ ರೈಫಲ್ಸ್ ಜಾಸ್ತಿ ಯೂಸ್ ಮಾಡೋದು, ಅದರಲ್ಲಿ ಸ್ಕಾರಲ್ಲು ಜಾಸ್ತಿ ಯೂಸ್ ಮಾಡೋದು. ಯಾರಾದರೂ ಇದ್ದಾರಾ? ಮತ್ತು ಇನ್ನೊಂದು ಹೇಳ್ತೀನಿ ನಿಮಗೆ, ನೀವು ಸೈಲೆನ್ಸರ್ ಯೂಸ್ ಮಾಡಿದ್ರೆ, ನೀವು ಏನಾದರೂ ಸೈಲೆನ್ಸರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಇದು ರೇಂಜು ಕಡಿಮೆ ಆಗುತ್ತೆ ನಿಮ್ಮದು, ಮತ್ತು ಆ್ಯಕ್ಯುರೇಸಿ ಕಡಿಮೆ ಆಗುತ್ತೆ ಈ ಸೈಲೆನ್ಸರ್ ಯೂಸ್ ಮಾಡೋದ್ರಿಂದ. ಸೈಲೆನ್ಸರ್ ಯೂಸ್ ಮಾಡಿದ್ರೆ ನಿಮಗೆಲ್ಲರಿಗೂ ಗೊತ್ತು ಸೌಂಡ್ ಕಡಿಮೆ ಆಗುತ್ತೆ ಅಂತ. ಆದರೆ ಅದರಿಂದ ರೇಂಜು ಕಡಿಮೆ ಆಗುತ್ತೆ ಮತ್ತು ಆ್ಯಕ್ಯುರೇಸಿ ಕಮ್ಮಿ ಆಗುತ್ತೆ. ಅಂತಂದರೆ ಆ್ಯಕ್ಯುರೇಸಿ ಅಂತಂದರೆ 1 ಸೆಕೆಂಡಿಗೆ ಅಥವಾ 1 ನಿಮಿಷಕ್ಕೆ ಎಷ್ಟು ಬುಲೆಟ್ ಹೊಡೆಯುತ್ತೋ ಅದು ಕಡಿಮೆ ಆಗುತ್ತೆ. ಅದರಿಂದ ಸೈಲೆನ್ಸರ್ ಆದರೂ ಯೂಸ್ ಮಾಡ್ತೀನಿ ಅನ್ನೋರು ಯೂಸ್ ಮಾಡಿ. ಯಾಕೆಂದರೆ ಸೌಂಡ್ ಇಲ್ಲದೆ ಇರೋದ್ರಿಂದ ಯಾರು ಹೊಡೆದಕೊಂಡು ಸೌಂಡ್ ಇಲ್ಲದೆ ಇರೋದ್ರಿಂದ ಅದು ಆಗುತ್ತೆ. ಯಾರು ಎನಿಮಿ ಅವನೇ ಪಾಪ ಒಬ್ಬನೇ ಅಂತ ಅಂದ್ಬಿಟ್ಟು ಏನರೋ ನುಗ್ತೀರ ನೀವು. ಅದೇ ನಾವೇನಾರು ಹೊಡಿಸ್ಕೊಬಿಟ್ರೆ ಅವಾಗ ಬರಲ್ಲ ಕಂಡ್ರು ನೀವು. ಅವನೇ ನೋಡಿ DJ ಮೊದಲು ನನ್ನ ಕಿಲ್ನ ಚೋರ್ ಮಾಡಿದ್ನಲ್ಲ ಇವನೇ ಅವನು. ಮತ್ತೆ ಏನಾದ್ರು ತಪ್ಪಿದ್ರೆ ಕಮೆಂಟಲ್ಲಿ ಹೇಳಿ, ಸರಿ ಮಾಡ್ಕೊತೀನಿ. ನನ್ನ ಫ್ರೆಂಡ್ ಹೇಳ್ದಾಗೆ ಪೀಕ್ನ ನಮ್ಮದೇ ಕೈವಶಕ್ಕೆ ತಗೊಂಡಿದ್ದೀವಿ. ಪೀಕಲ್ಲೆಲ್ಲ ಕಬ್ಜಾ ಮಾಡಿಬಿಡ್ತೀವಿ. ನಿಂತ್ಕೊಳ್ಳೋ, ಯಾಕೋ ನಿಂತ್ಕೊಳ್ಳೋ, ನಾನು ಬರ್ತೀನಿ. ಒಬ್ಬನೇ ಹೋಗ್ಬಿಡ, ಹೊಡಿಸ್ಕೊತೀಯಾ? ಹೋದ ಒಬ್ಬನೇ, ಹೋಗ್ಬಿಟ್ ಬಾ ಆಯ್ತಾ, ಹೋಗ್ಬಿಟ್ ಬಾರೋ DJ. ಹಾಂ ಇಲ್ಲ, ಹಾಗಾದ್ರೆ ಹೊಡೆದ ನಮ್ಮ ಹುಡುಗ. ಯಾರು
ಇಲ್ಲ ಗೊತ್ತೇ ಐತಾನೆ ಇಲ್ಲ ಎಲಿಮಿ ಇಲ್ಲವನೇ ಅಂತ. ಅದ್ರ ವಾಲ್ಗೆ ಮಾತ್ರ ಡ್ಯಾಮೇಜ್ ಚೆನ್ನಾಗಿ ಕೊಡುತ್ತೆ ಇದು ಇಮಿಟೋಬಿ. 3 ಬಿಲ್ಟಲ್ಲಿ ಹೋಯ್ತು. ಅದಕ್ಕೆ ನೀವೇನಾದ್ರು ಸ್ನೈಪರ್ಸ್ ಆಗಿದ್ರೆ AWM ಎಲ್ಲ ಯೂಸ್ ಮಾಡ್ತೀರ ಗೊತ್ತು, ಆದರೆ ವಾಲ್ ಒಳಗಡೆ ಹೊಡಿಬೇಕು. ಆ ಥರ ಏನಾದ್ರು ವಾಲ್ ಹಾಕೊಂಡು ಆಡಿಸ್ತಾ ಇರ್ತಾನೆ, ಕಸ್ಟಮಲ್ಲಿ ವಾಲ್ ಹಾಕೊಂಡು ಆಡಿಸ್ತಾ ಇರ್ತಾನೆ, ವಾಲಿಂದ ಈಚೆನೇ ಬರಲ್ಲ, ಹೆಂಗೆ ಹೊಡಿಯೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಅವಾಗ ಯೂಸ್ ಮಾಡಬೇಕಾಗಿರೋ ಗನ್ನು MA2B ಇದ್ದರೆ ಪಕ್ಕ ನೀವು ವಾಲ್ ಒಳಗಡೆ ಹೊಡಿಬೋದು, ಡ್ಯಾಮೇಜ್ ಸಖತ್ತಾಗಿ ಕೊಡ್ಬೋದು ಮತ್ತು ಗೆಲ್ಲಬೋದು ಕೂಡ. ಆದರೆ ಇವಾಗ ನನಗೆ ಗ್ರೋಸ್ ಸಿಗುತ್ತೆ, ಗ್ರೋಸ್ ಎಕ್ಸು, ಅದರಿಂದ ಗ್ರೋಸ್ ಎತ್ಕೊತೀನಿ MA2Bಗಿಂತ. ಯಾಕೆಂದರೆ ರೆಸ್ಟ್ ಮಾಡಿ ಇದರಲ್ಲೆಲ್ಲ ಹೊಡೆಯೋದಕ್ಕೆ ಇದೆ ಸರಿ ಗ್ರೋಸ. ಯಾರೋ ಹೊಡೆದ ನಮ್ಮ ಟೀಮಕ್ಕೆ ಇರುಗುರು ಬಂದೆ ಕಿಲ್ ಮಾಡ್ಬಿಟ್ಟವನೇ. ಹೊಡಿ ಓ ಒಳಕಬಿಟ್ಟ. ಹೊಡಿ ಹಾಂ ತಿಳ್ಕೊಡ್ತೀಯ ಚಿನ್ನ. ನಮ್ಮ ಹುಡುಗ ಸತ್ತೋಗ್ಬಿಟ್ರೆ ನಾನು ರಿವೇ ಮಾಡೋಣ ಫಸ್ಟು. ಇರೋ ಚಿನ್ನ. ರಿವೇ ಮಾಡ್ತಾಯಿದ್ದೀನಿ. ಮತ್ತು ಯಾರ್ಯಾರು ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡೋರು ಇದ್ದರೆ ಅವರು ಹೇಳಿ ಯಾರು ಗೆಲ್ಬಹುದು. ಸರಿ, ಎಲ್ಲ ಕಡೆ ಕೇಳಿದರೆ ಅದರಲ್ಲಿ ಹೇಳ್ತಾರೆ ಹನುಮಂತು ಅವ್ರು ಗೆಲ್ಬೋದು ಅಂತ. ನೋಡೋಣ ನಿಮ್ಮ ಅನಿಸಿಕೆ ಏನು ಅಂತ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಫುಲ್ಲು ಓಪನ್ ಐತೆ, ಎಷ್ಟು ಬೇಕೋ ಅಷ್ಟು ಕಮೆಂಟ್ ಮಾಡ್ಬೋದು. ಕಮೆಂಟ್ ಮಾಡಿ. ಲೋ ಆಯಿತು ನಡಿಯಪ್ಪ, ನಿನ್ನ ಮೂಮೆಂಟ್ ನೋಡಿದ್ದೀನಿ. ಯಾರು ಹೊಡೆದಕೊಂಡ್ರು ಬರು ಎಲ್ಲ ಅವನು ಅಮ್ಮ ಏನು ಈ ಥರ ಡ್ಯಾಮೇಜ್ ಕೊಟ್ಬಿಟ್ಟ. ಸಿಗ್ತಾ ಇಲ್ಲ. ಅದೇ ಎಡ್ಡಿದ್ದೀರಿ ಇಷ್ಟು ತನಕ ಸತ್ತೋಗ್ತಿದ್ದ ಅವನು. ನನ್ನ ಮಗ ಸತ್ತೋಗ್ತಿದ್ದ ಇಷ್ಟ ತನಕ ಏಮೇ ಸಿಗ್ತಾ ಇಲ್ಲ. ವಾಲ್ ಹೊಡೆದಾದ್ರು ಡ್ಯಾಮೇಜ್ ಕೊಟ್ಟಿದ್ದೀನಿ. ಇವ್ರು ಇದಾರಲ್ಲ, ಇವರು ಹೋಗಿ ಕಿಲ್ ಚೋರ್ ಮಾಡಿಬಿಡ್ತಾರೆ. ಅದರಿಂದ ಕಿಲ್ ನನಗೆ ಬೇಕು. ಏನಾದರೂ ಇಲ್ಲಿ ನಾನು ಸತ್ರ ಪರವಾಗಿಲ್ಲ, ಕಿಲ್ ನನಗೆ ಬೇಕು ಅಷ್ಟೇ. ಮುಗೀತು, ಟೀಮ್ ವೈಪ್ ಔಟ್. ಲೈಫ್ ಸೇವರ್. ಇನ್ನೊಬ್ಬರ ಲೈಫ್ನ ಹಾಳು ಮಾಡ್ಬಿಟ್ಟು ನಮ್ಮ ಲೈಫ್ ಸೇವ್ ಮಾಡ್ಕೊಳ್ಳೋದು, ಇದೇ ಫ್ರೀ ಫೈರು. ಗಾರ್ಡಿಯನ್ ಏಂಜಲ್ ರಿವೈವ್ ಸಕ್ಸಸ್ಫುಲ್. ಅಯ್ಯೋ ಯಾರೋ ಓಡ್ತಾನೆ ನನ್ನ ಫ್ರೆಂಡ್. ಯಾಕೋ ಡಿಜೆ ಬಂದೇ ಇರೋ. ಇಲ್ಲ ಅವನು ಕಾಣಿಸ್ತಾನೆ ಇಲ್ಲ. ಮನೆಗಳು ಇಲ್ಲ ಬಂದ MP40 ಅದೇ ವಾಲ್ ಹೊಡ್ರಿ. ಐ ಯಾಕ್ರೋ ಈ ಥರ ಕಿಲ್ಚರ್ ಮಾಡ್ತೀರಾ? ಹಾಂ ಈ ಥರ ಕಿಲ್ಚರ್ ಮಾಡಿದ್ರೆ ಹೆಂಗ್ರೋ ನೀವು? ನೋಡ್ರ ಇವಾಗ ನನಗೆ ಒಂದು 2 3 ಕಿಲ್ ಎಕ್ಸ್ಟ್ರಾ ಸಿಗ್ಬೇಕಾಯ್ತಲ್ರೋ. ಅದು ಏನು ಮಾಡೋಕ್ಕಾಗಲ್ಲ, ಅದೇನು ಕಿಲ್ಚೋರು ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ನಮಗೆಲ್ಲಿ ನಮ್ಮ ಟೀಮೇಟ್ಗೆಲ್ಲಿ ಹೊಡೆದ್ಬಿಡ್ತಾನೋ ಅಂತ ಹೊಡೆಯೋದು ಇರುತ್ತೆ. ಅದರಿಂದ ಅದನ್ನ ಕಿಲ್ಚೋರು ಅಂತ ಹೇಳೋದಕ್ಕೂ ಆಗಲ್ಲ. ಆಯಿತು ಬನ್ನಿ ಪೀಕಿಗೆ ಮತ್ತೆ ಹೋಗೋಣ. ಪೀಕಿಂದ ಬಂದಿದ್ದೀವಿ, ಪೀಕ್ಗೆ ಮತ್ತೆ ಹೋಗೋದು. ಮೊದಲಿದ್ದ ಪೀಕು ಹೆಂಗೆ ಅಂತಂದರೆ ಫುಲ್ಲು ಎಲ್ಲಿ ನೋಡಿದ್ರು ಪ್ರೋ ಪ್ಲೇಯರ್ಗಳು ಇರ್ತಿದ್ರು, ಎಲ್ಲೋದ್ರು ಹೊಡಿತಾಯಿದ್ರು. ಅವಾಗ ನಾನು ಬ್ಯಾಟು ಅವಾಗ ಆಡ್ತಿದ್ದಾಗ ನಾನು ಅವಾಗ ಶುರು ಮಾಡಿದ್ದಲ್ವಾ, ಅವಾಗ ನಾನು ಆಡ್ತಿದ್ದು ಕಡಿಮೆ. ಎನಿಮೆ ಅವನೇ ಕಂಡ್ರೆ ಇಲ್ಲಿ ಬರೋ
ಆವಾಗ ಫುಲ್ಲು ಪ್ರೋ ಪ್ಲೇಯರ್ಸು, ಇಲ್ಲಿ ಫುಲ್ ಆಫ್ ಬಾಟ್ ಪ್ಲೇಯರ್ಸ್. ಅದೇ ಇನ್ನೊಬ್ಬ ಬಂದ ಡ್ಯಾಮೇಜ್ ಹಿಡಿಯುತ್ತಿಲ್ಲ, ವಾಲ್ ಹಾಕ್ಬಿಡ ಕಣ ಈ ಥರ ಜೋರು ಮಾಡ್ಕೊಂಡ್ಬಿಟ್ಟಾನ. ಯಾರಿಂದ ಹೊಡಿತಾನೆ ಕಣ ಡಿಜೆ, ಕ್ಲಿಯರ್ ಮಾಡ್ಕೊಟ್ಟು. ಸೋನಿ ಹಾಕ್ಬಿಡ್ತಿದ್ದೆ ನೀವು. ಫುಲ್ ಡ್ಯಾಮೇಜ್ ಕೊಟ್ಟಿದ್ದೀನಿ ಬರಲ್ಲ. ಅಷ್ಟೇ ಮುಗೀತು. ಈಗ ಮಾಡ್ಕೊ. ರಿವ ಕ್ಯಾರೆಕ್ಟ್ರಿಂದ ನೀವು ನಿಮ್ಮ ಫ್ರೆಂಡ್ಸ್ಗೆ ಬೇಗ ರಿವ ಮಾಡ್ಬೋದು. ಅದೊಂದು ಪ್ಲಸ್ ಪಾಯಿಂಟು ತೀವ ಕ್ಯಾರೆಕ್ಟ್ರಲ್ಲಿ. ನೋಡ್ರ ಸೇರ್ಸ್ಕೊಂಡು ಹೋಗೋಣ ನೋಡ್ರ ಬೇಗ. ಯಾರ ಹತ್ರ ರಿಪೇರ್ ಕಿಟ್ ಐತೇನ್ರ? ಕೊಡ್ರೋ ರಿಪೇರ್ ಕಿಟ್ಟು. ಯಾರ ಹತ್ರ ನಿಲ್ವೇನ್ರಲ್ಲ? ಆಯ್ತು ಬನ್ನಿ ಬನ್ನಿ. ಎನಿಮಿ ಎಲ್ಲಿದೆಯಾ? ಬಾರೋ ಎನಿಮಿ. ಎಲ್ಲ ನಮ್ಮ ಮ್ಯಾಕ್ ಮಾಡೋ ಎನಿಮಿನ. ಇಲ್ಲ ಅವನಿಲ್ಲ. ಏನ ಎನಿಮಿ ನೋಡ್ರು. ಹಬ್ಬ ಎಟ್ಟು ಬಿತ್ತು. ಇಲ್ಲ ಅಂತಂದ್ರೆ ಈ ಕಿಲ್ಲು ಚೋರ ಆಗ್ಬಿಡ್ತಿತ್ತು. ಈ ಕಿಲ್ನಾರು ಬಿಟ್ಟವ್ರಲ್ಲ. ಬರ್ರೋ ನಮ್ಮನ್ ಬಿಟ್ಟು 9 ಜನ ಅವ್ರೆ. ನಮ್ಮನ್ ಬಿಟ್ಟು ಅವ್ರ 9 ಜನ ನೋಡಿದ್ರೆ ಪಕ್ಕ ಭೂಯ ನಮ್ದೇ ಈ ಸಾರಿ. ಏನಾರು ಆಗಲಿ ಭೂಯ ಮಾಡಲೇಬೇಕು. ಇಲ್ಲಿಬ್ರು ಅವ್ರೆ ಕಣ್ರು. ನೋಡ್ದ ಯಾಕಿಲ್ನಾರು ಅವನು ನೋಡು. ಯಾಕ್ರು ಹಿಂದೆಯಿಂದ ಬಂದು ಹೊಡಿತೀರಾ? ಹಿಂದೆಯಿಂದ ಬರೋ ಡಾಲಿ ಅಲ್ಲೇ ಕಣ, ಅಲ್ಲೇ ಅವನೇ ಹೊಡಿಯೋ. ಅಷ್ಟೇ ಕಣ, ಅಷ್ಟೇ ಚಿನ್ನ ಅಷ್ಟೇ. ಬಾಬಾ ಇದು ಕೂಡ ಬಿಗ್ ಬಾಸ್ ಮಂಜನ ಉಗ್ರ ಮಂಜು ಅವ್ರದ್ದು ಡೈಲಾಗು. ಅಷ್ಟೇ ಚಿನ್ನ ಅಷ್ಟೇ. ಬಿಗ್ ಬಾಸ್ ನೋಡೋರಿಗೆಲ್ಲ ಗೊತ್ತಿರುತ್ತೆ. ಇನ್ನೊಬ್ಬ ಎನಿಮೆ ಅವನೇ ಅಲ್ಲಿ ಮೇಲ್ಗಡೆ. ಮತ್ತೆ ಕಿಲ್ಚೋರ್. ಏನ್ರು ನೀವು ಕಿಲ್ಚರ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಬಿಡ್ರ. ನಿಮ್ಮ ಟೀಮಲ್ಲಿ ಇದೇ ಥರ ಇದ್ದರೆ ಅವ್ರನ್ನ ಟ್ಯಾಗ್ ಮಾಡಿ. ಮತ್ತು ನೀವು ನನ್ನ ಜೊತೆ ಗೇಮ್ ಮಾಡಬೇಕು ಅಂತಂದರೆ ನಿಮ್ಮ ಯುಐಡಿನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆದಷ್ಟು ನಿಮ್ಮಗಳ ಜೊತೆ ಗೇಮ್ ಆಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇಲ್ಲೊಬ್ಬ ಅವನೇ ಫಸ್ಟ್ ಅವನು ನೋಡ್ಯಾನ. ನೆಕ್ಸ್ಟ್ ಹಿಡ್ಕೊಂಡು ಆಡ್ತಾನೆ. ತವ ಫ್ಯಾನ್ ಹಾಕೊಂಡು ಆಡ್ತಾನೆ. ಫ್ಯಾನು ಇನ್ನೊಬ್ಬನೇ ಇರೋದು ಕಣ್ರ. ಇನ್ನೊಬ್ಬ ಪಕ್ಕ ಭಯ ನಮ್ಮದೇ. ಇಲ್ಲ ಕಣ್ರು, ಇನ್ನು 3 ದಿನಕ್ಕೆ ರಿವೈವ್ ಮಾಡ್ಬಿಟ್ಟ. ಇನ್ನೊಂದು ಸ್ಕ್ವಾಡ್ ಐತೆ. ಇನ್ನೊಂದು ಸ್ಕ್ವಾಡ್ ಹೊಡೆದ್ರೆ ನಮ್ಮದೇ ಭಯ. ಸ್ಕ್ಯಾನರ್ ಬಿಡ್ತೀನಿ ರೀ. ಎಲ್ಲ ಇರಬೇಕು. ಇಲ್ಲೇ ಅವರೇ ಕಣ್ಣ ಇಬ್ರು. ಇಲ್ಲೇ ಅವರೇ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಇಲ್ಲಿ ತೋರ್ಕೊಂಡ್ರೆ ಮೇಲ್ಗಡೆ ಇಲ್ಲ ನಿಂದು. ಕುರ್ಚಿಯ ಇಟ್ಬಿಡ್ತೀನಾ? ಯಾವನ ಹಿಂದ್ಗಡೆ ನೋಡ್ತೀಯ ಅವನು. ಮತ್ತೆ ಕ್ಯಾರೆಕ್ಟ್ರು. ಸ್ಕ್ವಾಡಲ್ಲಿ ಒಬ್ರು ಕ್ಲಿಯರ್ ಆಯಿತು. ಇನ್ನೊಬ್ರು ಕ್ಲಿಯರ್ ಇರಬೇಕು. ಇಬ್ಬರು ಹೊಡಿತಾನೆ. ಯಾಕೆ ಹೊಡಿತೆ? ರಿವ್ಯೂ ಮಾಡ್ಬಿಡೋಂಗೆ. ಅಲ್ಲಿ ಮರೆಯಿಂದ ಫುಲ್ಲು ಕೊಡ್ತಾನೆ. ಅಯ್ಯೋ ಎಡ್ಡು ಕಚ್ತಾನೆ ಇಲ್ಲ. ಎಡ್ಡು ಕಚ್ಚಿದ್ರೆ ಇಷ್ಟೊತ್ತನಕ ಅವ್ನು ಕಿಲ್ಲ ಆಗ್ಬಿಡ್ತಿತ್ತು. ಅಯ್ಯೋ ಈ ಕ್ಯಾರೆಕ್ಟರ್ ಬೇರೆ ಬಿಟ್ಬಿಟ್ಟವನೇ. ಈ ಕ್ಯಾರೆಕ್ಟರ್ ಆಗೋದು ಬಂದು ಬಿಟ್ಕೊಬಿಡುತ್ತೆ. ಜೋಸಫ್ ಆಗೋಬಿಡೋದು ನನಗೆ. ಅಷ್ಟೇ ಮುಗಿದು.